ಹಲೋ ಎವ್ರಿವನ್, ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು ತುಂಬಾ ದಿನದಿಂದ ಅಂಡರ್ ಗ್ರಾಜುಯೇಟ್ ರಿಸಲ್ಟ್ ಯಾವಾಗ ಅಂತ. RRB ಅಂಡರ್ ಗ್ರಾಜುಯೇಟ್ ರಿಸಲ್ಟ್ ಅಂದ್ರೆ 12th ಪಾಸ್ ಆದವರಿಗೆ ಮಾಡಿರುವಂತ RRB NTPC ರಿಸಲ್ಟ್ ಡಿಕ್ಲೇರ್ ಆಗಿದೆ. ಏನು ಒಂದು RRB ಬೆಂಗಳೂರು, ಮಾಲ್ಡಾ ಮತ್ತೆ ಇನ್ನೊಂದ್ 2 ಡಿವಿಷನ್ ಮಾತ್ರ ಇನ್ನು ಪೆಂಡಿಂಗ್ ಇದೆ. ಆಕ್ಚುಲಿ ನಿನ್ನೆ ರಾತ್ರಿ 6:30-7 ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು. ನಾನು ಅವಾಗಲೇ ಆಕ್ಚುಲಿ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ನಾನು ಟೆಲಿಗ್ರಾಮ್ ಚಾನಲ್ ಫಸ್ಟ್ ಜಾಯ್ನ್ ಆಗಿ, ಯಾಕಂದ್ರೆ ಫಸ್ಟ್ ನೋಟಿಫಿಕೇಶನ್ ಅಲ್ಲೇ ಬರೋದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಆಗಿ. ನೀವು ನೋಡ್ತಾ ಇರ್ಬೋದು, ತುಂಬಾ ಚಾನಲ್ಗಳು ಇದಾವೆ ಕನ್ನಡದಲ್ಲಿ. ಇದು ಟೆಲಿಗ್ರಾಮ್ ಚಾನಲ್ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು. ಯಾರು ಇಷ್ಟು ಸಡನ್ ಆಗಿ ನಿಮ್ಗೆ ನೋಟಿಫಿಕೇಶನ್ ಬಗ್ಗೆ ಇರ್ಬೋದು, ಇನ್ಫಾರ್ಮೇಶನ್ ಬಗ್ಗೆ ಇರ್ಬೋದು, ಯಾರು ಕೂಡ ಇನ್ಫಾರ್ಮೇಶನ್ ಕೊಡಲ್ಲ. ಹಾಗಾಗಿ ನೋಡಿ, ನೀವು ಜಾಯ್ನ್ ಆದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಇನ್ಫಾರ್ಮೇಶನ್ ಒಂದೇ ಅಲ್ಲ, ಏನು ಅಂತಂದ್ರೆ ನಿಮ್ಗೆ ಪ್ರತಿ ಇನ್ಫಾರ್ಮೇಶನ್, ಎಕ್ಸಾಮಿಗೆ ಹೆಂಗ್ ಓದ್ಬೇಕು, ಯಾವ ತರ ಓದ್ಬೇಕು, ಎಲ್ಲಾ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗುತ್ತೆ. ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಹಾಗೆ ನಿಮಗೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೇನೆ, ಕೊನೆವರೆಗೂ ನೋಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಇದು ಆಕ್ಚುಲಿ ಎಲ್ಲಿದು? RRB ಮುಂಬೈದು. ಓಕೆನಾ? ಅಂತಂದ್ರೆ ಬೆಂಗಳೂರಿಂದ ಇನ್ನೂ ನೋಟಿಸ್ ಬಂದಿಲ್ಲಲ್ಲ ಈ ತರ. ಅದಕ್ಕೋಸ್ಕರ ನಾನು RRB ಮುಂಬೈದು ನೋಟಿಸ್ ತಗೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಜನ ಮುಂಬೈ ಕೂಡ ಹಾಕಿರ್ತೀರ ನೀವು. ಸೊ ನೋಡ್ರಿ, ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಿಮ್ಮ ರೋಲ್ ನಂಬರ್ ಇದೆ, ನೀವು ರೋಲ್ ನಂಬರ್ ಅನ್ನು ಕೂಡ ಚೆಕ್ ಮಾಡಬಹುದು. ಹಾಗೆ ಬೆಂಗಳೂರದು ಕೂಡ ಇನ್ನೇನು ಈಗ ನೀವು ವಿಡಿಯೋ ನೋಡೋಷ್ಟೊತ್ತಿಗೆ, ನಾನು ಅಪ್ಲೋಡ್ ಮಾಡಿ ನೋಡೋಷ್ಟೊತ್ತಿಗೆ ಅದು ಕೂಡ ರಿಲೀಸ್ ಆಗಿರುತ್ತೆ. ಬಟ್ ನಿನ್ನೆ ರಿಲೀಸ್ ಮಾಡ್ತಿದ್ದಾರೆ. ನಿನ್ನೆ ನೈಟ್ 12 ಗಂಟೆಗೆಲ್ಲ ರಿಲೀಸ್ ಮಾಡ್ತಾನೆ ಇದ್ರು. ರಿಲೀಸರ್ ಫುಲ್ ರಾತ್ರಿ ನಿದ್ದೆ ಅಲ್ಲ ಅವರಿಗೆ. ಓಕೆ, ಈ ಅಪ್ಲೋಡ್ ಆಗಿದೆ. ಈಗ ಏನೇನು ಇದು ಅಂತಂದ್ರೆ, ಎಕ್ಸಾಮ್ ಯಾವಾಗ ಆಗಿತ್ತು? ಈ ಡೇಟಿಗೆ ಆಗಿತ್ತು, ಮೇ 7 ಇಲ್ಲಿ ತನಕ ಕಂಡಕ್ಟ್ ಆಗಿತ್ತಲ್ವಾ? ಇಲ್ಲಿವರೆಗೂ ಕಂಡಕ್ಟ್ ಆಗಿತ್ತು. ಸೊ ನೆಕ್ಸ್ಟ್ ಏನಾಗಿತ್ತು? 2026 ಇಲ್ಲಿಂದ ಕಂಡಕ್ಟ್ ಆಗಿತ್ತು. ಈಗ ಏನ್ ನೋಡಿದ್ರೆ CBT 1 ಕ್ವಾಲಿಫೈ ಆಗಿರೋರು. CBT 1 ಎಷ್ಟು ಕ್ವಾಲಿಫೈ ಆಗುತ್ತೆ? 1:15 ಕ್ವಾಲಿಫೈ ಆಗುತ್ತೆ. ಓಕೆನಾ? 1:15 ರೇಷಿಯೋ ಕ್ವಾಲಿಫೈ ಆಗುತ್ತೆ CBT 2 ಗೆ, ಅಂದ್ರೆ ಮೇನ್ಸ್ಗೆ. ಓಕೆನಾ? ಅಂದ್ರೆ ಟೈರ್ 2 ಎಕ್ಸಾಮ್ಗೆ ಕ್ವಾಲಿಫೈ ಮಾಡ್ತಾರೆ. ಸೊ ಟೈರ್ 2 ಎಕ್ಸಾಮ್ ಯಾವಾಗ ಆಗುತ್ತೆ ಅಂತಂದ್ರೆ, ನಾನು ಇಲ್ಲಿದೆ ನೋಡ್ರಿ, ಏನೋ ಟೈರ್ 2 ಎಕ್ಸಾಮ್ ಆಗೋದು 17 ಸೆಪ್ಟೆಂಬರ್ ಅಂತಂದ್ರೆ ಮುಂದಿನ ತಿಂಗಳು 17ನೇ ತಾರೀಕಿಂದ ನಿಮ್ದು ಟೈರ್ 2 ಎಕ್ಸಾಮ್ ಆಗತ್ತೆ. ಸೊ ಪ್ರಿಪರೇಷನ್ ಕ್ಲಿಯರ್ ಆಗಿರೋರು ತುಂಬಾ ಚೆನ್ನಾಗಿ ಮಾಡ್ಕೊಳ್ಳಿ. ಮಾಕ್ ಟೆಸ್ಟ್ ಅನ್ನ ಜಾಸ್ತಿ ಹಾಕ್ರಿ. ಸುಮ್ಮನೆ ಓದೋದ್ರಿಂದ ಯೂಸ್ ಇಲ್ಲ. ಈ ಟೈಮಲ್ಲಿ ಮಾಕ್ ಟೆಸ್ಟ್ ಹಾಕ್ಬೇಕು. ಓಕೆನಾ? ಅದು ಏನು, ಹೇಗೆ ಓದ್ಬೇಕು ಪ್ರತಿಯೊಂದು ಹೇಳ್ತಾನೆ. ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು 2-3 ಮೈನ್ಸ್ ಬರ್ದಿದ್ದೀನಿ, ರೈಲ್ವೆದು ಕೂಡ. ಸೊ ಮೈನ್ಸ್ ಬರ್ದಿದ್ದೀನಿ. ಸೊ ಹಾಗಾಗಿ ಮೈನ್ಸ್ ಕ್ಲಿಯರ್ ಆಗಿದೆ. ನಾನು ಟೈಪಿಂಗ್ ಟೆಸ್ಟ್ ಎಲ್ಲ ಮಾಡಿ ಬಂದಿದ್ದೀನಿ. ಟೈಪಿಂಗ್ ಟೆಸ್ಟ್ ಬೆಂಗಳೂರಲ್ಲೆಲ್ಲ ಟೈಪಿಂಗ್ ಟೆಸ್ಟ್ ಕೊಡ್ತಾರೆ. ಅಂದ್ರೆ ಶಿವಮೊಗ್ಗ ಅಥವಾ ನಿಮ್ಮ ಇದು ಏನು ಶಿವಮೊಗ್ಗ, ಮಂಗಳೂರು, ಹುಬ್ಳಿ ಈ ಕಡೆ ಎಲ್ಲ ಆಲ್ಮೋಸ್ಟ್ ಏನಾಗಿರುತ್ತೆ, ನಿಮ್ದು ಮೈನ್ಸ್ ಎಕ್ಸಾಮ್ ಪೇಪರ್ ಅಲೋ ಇರುತ್ತೆ. ಬಟ್ ಆಲ್ಮೋಸ್ಟ್ ಟೈಪಿಂಗ್ ಟೆಸ್ಟ್ ಅನ್ನು ನಿಮ್ಗೆ ಏನ್ ಮಾಡ್ತಾರೆ, ಬೆಂಗಳೂರು ಇಂತ ಮೇನ್ ಸಿಟಿಗೆ ಕೊಡ್ತಾರೆ. ಓಕೆ, ಯಾಕಂದ್ರೆ ಕ್ವಾಲಿಫೈ ಮಾಡಿದ್ರೆ ತುಂಬಾ ಕಡಿಮೆ ಜನ ಇರ್ತಾರೆ ಅಂತ. ಸೊ ಓಕೆ, 17 ಸೆಪ್ಟೆಂಬರ್ಗೆ ಎಕ್ಸಾಮ್ ಆಗುತ್ತೆ. ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾನೆ, ಹೆಂಗೆ ಪ್ರಿಪೇರ್ ಆಗಬೇಕು, ಹೆಂಗೆ ಸ್ಟಡಿ ಮಾಡಬೇಕು ಅಂತ. ನನಗೆ ಗೊತ್ತಿದೆ. ಈ ವಿಡಿಯೋನ ನೋಡ್ತಾ ಇರೋ ತುಂಬಾ ಜನಂದು ನೀವು ಹೋಗಿ ಚೆಕ್ ಮಾಡಿ, ಬೆಂಗಳೂರದು ರಿಸಲ್ಟ್ ಬಂದ್ರೆ ಅಥವಾ ಬೇರೆದು ರಿಸಲ್ಟ್ ಬಂದ್ರೆ ಕ್ಲಿಯರ್ ಆಗಿರಲ್ಲ. ಯಾಕೆ ಅಂತಂದ್ರೆ, ನಾನು ನಿಮ್ಮನ್ನ ಡಿಮೋಟಿವೇಟ್ ಮಾಡಕ್ ಹೇಳ್ತಾ ಇಲ್ಲ. ಯಾಕಂತಂದ್ರೆ ತುಂಬಾ ಜನ ನೀವು UP ಬಿಹಾರದವರೆಲ್ಲ, ಹಿಂದಿಯವರೆಲ್ಲ ಅಲ್ಲ. ಇಲ್ಲಿ ಹಿಂದಿ ಅವ್ರು ಬಂದು ಅವರಾದ್ರೆ ಕ್ಲಿಯರ್ ಮಾಡ್ಕೊಂಡಿರೋರು. ನೀವು ಸೋರ್ಸ್ ಅನ್ನ ಸ್ಟಡಿ ಮಾಡಿರೋದು ಲಿಮಿಟೆಡ್ ಆಗಿದೆ. ಆ ಸೋರ್ಸ್ ಇಂದ ತುಂಬಾ ಜನಕ್ಕೆ ಕಷ್ಟ ಆಗತ್ತೆ ಆ ಲೆವೆಲ್ಗೆ. ಅಂದ್ರೆ ನಾರ್ತ್, ಯಾಕಂದ್ರೆ ಪ್ರತಿ ಝೋನಿಗೆ ಎಲ್ಲರೂ ಹಾಕೋದಲ್ವ. ಈಗ SSC GD ತರ ಕರ್ನಾಟಕದಲ್ಲಿ ಅಂತಂದ್ರೆ ಕರ್ನಾಟಕದವ್ರು ಮಾತ್ರ ಅಪ್ಲಿಕೇಶನ್ ಹಾಕೋದಾಗಿದ್ದಿದ್ರೆ ನಿಮ್ದು ಕೂಡ ಕ್ಲಿಯರ್ ಆಗ್ತಿತ್ತು. ಸೊ ಬಟ್ ನೀವು ಕರ್ನಾಟಕದಲ್ಲಿ ಅಂತಂದ್ರೆ UP ಬಿಹಾರದವರು ಬಂದ್ ಹಾಕ್ತಾರಲ್ವ. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಗೆ ಕಷ್ಟ ಆಗತ್ತೆ. ಯಾಕಂದ್ರೆ ನೀವು ಅವ್ರು ಏನ್ ಸ್ಟಡಿ ಮಾಡ್ತಾರೋ, ಅವ್ರು ಹೆಂಗ್ ಸ್ಟಡಿ ಮಾಡ್ತಾರೋ ಅದೇ ಲೆವೆಲಿನ ಕಂಟೆಂಟ್ ಅನ್ನು ಸ್ಟಡಿ ಮಾಡ್ಬೇಕಾಗುತ್ತೆ. ಕನ್ನಡದಲ್ಲಿ ಯಾರು ಅಷ್ಟೊಂದು ಅಕ್ಯುರೇಟ್ ಅಂಡ್ ಕ್ವಾಲಿಟಿ ಕಂಟೆಂಟ್ ಅನ್ನು ಯಾರು ಕೊಡೋದಿಲ್ಲ. ನೀವು ಸುಮ್ಮನೆ ಆ ಫೇಮಸ್ ಟೀಚರ್ಸ್ ಯಾರ್ಯಾರು ಇರ್ತಾರೆ, ಅವ್ರು ಆಲ್ಮೋಸ್ಟ್ ಏನು ಈಸಿ ಕ್ವಶನ್ ಮಾಡಿ, ಎಲ್ಲರಿಗೂ ಈಸಿ ಆಗುತ್ತೆ 1 ಲೈನ್ 2 ಲೈನ್ ಅನ್ಕೊಂಡು ಫೇಮಸ್ ಆಗಿರ್ತಾರೆ. ಬಟ್ ಅದು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಯೂಸಿಗೆ ಬರಲ್ಲ. ಅವ್ರು ಹೇಳ್ಬೋದು, ನಾನು SSC ಮಾಡ್ತೀವಿ, ಏನು GD1 ಮಾಡೋದಕ್ಕೆ ಎಲಿಜಿಬಲ್ ಅಷ್ಟೇ, SSC ಮಾಡ್ತೀವಿ, ರೈಲ್ವೆ ಮಾಡ್ತೀವಿ, ಬ್ಯಾಂಕಿಂಗ್ ಮಾಡ್ತೀವಿ ಅಂತ. ಒಬ್ರೊಬ್ರು ಇದುವರೆಗೂ ನಾನ್ ನೋಡ್ದಂಗೆ ಅವ್ರು ಯಾವ ಟೀಚರ್ಸ್ ಎಷ್ಟೋ ವರ್ಷದಿಂದ ಟೀಚಿಂಗ್ ಮಾಡ್ತಿದ್ದಾರೆ, ರೈಲ್ವೆ ಕ್ಲಿಯರ್ ಮಾಡಿರೋರಾಗ್ಲಿ, ದೊಡ್ಡ ಎಕ್ಸಾಮ್ ಒಳ್ಳೆವು CGL ಕ್ಲಿಯರ್ ಮಾಡಿರೋರಾಗ್ಲಿ, ಆಮೇಲೆ CHSL ಕ್ಲಿಯರ್ ಮಾಡಿರೋದಾಗ್ಲಿ, ಬ್ಯಾಂಕಿಂಗ್ ಕ್ಲಿಯರ್ ಮಾಡಿರೋದಾಗ್ಲಿ ಸ್ಟೂಡೆಂಟ್ ಇಲ್ಲ. ಓನ್ಲಿ GD ಕ್ಲಿಯರ್ ಮಾಡಿರೋ ಸ್ಟೂಡೆಂಟ್ ಇದ್ದಾರೆ. ಕಾರಣ ಏನಂತಂದ್ರೆ, ಹೇಳಿದ್ನಲ್ಲ, ನೋಟಿಫಿಕೇಶನ್ ಬಂದಾಗ ಒಂದೇ ನಾವು ಬನ್ನಿ ಅಂತೇಳಿ ಅಡ್ಮಿಷನ್ ಮಾಡಿಸ್ಕೊಂತಾರೆ. ಬಟ್ ಸೆಲೆಕ್ಷನ್ ಇಲ್ಲ. ಅದಕ್ಕೆ ರಿಸಲ್ಟ್ ಇನ್ ವಿಡಿಯೋಗಳನ್ನ ಹಾಕೋದಿಲ್ಲ, ಯಾಕಂದ್ರೆ ಅವ್ರ ಸ್ಟೂಡೆಂಟ್ಸ್ ಇರೋದಿಲ್ಲ. ಸೊ ನೋಡಿ, ಹೆಂಗೆ ಪ್ರಿಪರೇಷನ್ ಆಗ್ಬೇಕು, ಎಲ್ಲೆಲ್ಲಿ ಪ್ರಿಪರೇಷನ್ ಆಗ್ಬೇಕು ಅಂತ ಸರಿಯಾದ ಮಾರ್ಗದಲ್ಲಿ ಮಾತ್ರ ಹೋಗ್ರಿ. ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇವ್ರ ಹತ್ರ ಅಷ್ಟೊಂದು ಸೋರ್ಸ್ ಇಲ್ಲ. ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಟ್ಟು, ಹಾಗೆ ನಿಮ್ಗೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಅನ್ನು ಕೂಡ ಹಾಕಿದ್ದೇನೆ. ನಿಮ್ಮ ಸ್ಕೋರು, ನೀವು ಕ್ವಾಲಿಫೈ ಆಗಿದ್ದೀರಾ ಇಲ್ವಾ,
ಕ್ವಾಲಿಫೈಯಿಂಗ್ ಟೆಸ್ಟ್ ಇವ್ರ ವೆದರ್ ಯು ಆರ್ ಸೆಲೆಕ್ಟೆಡ್ ಫಾರ್ ಟೈರ್ 2 ಆರ್ ನಾಟ್ ಅಂತ ಒಂದು ಕಾಲಮ್ ಇರುತ್ತೆ, ಅದರಲ್ಲಿ ಎಸ್ ಆರ್ ನೋ ಈ ತರ ಪೂರ್ತಿ ಡೀಟೇಲ್ ಇದು ಇರುತ್ತೆ. ಏನೋ RRB ಇಂದ ಅಪ್ಲೋಡ್ ಮಾಡಿರೋದು ಒಂದು ಲಿಂಕ್, ಆ ಲಿಂಕ್ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡಬಹುದು. ಓಕೆನಾ? ಸೊ ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದ್ರೆ ಅಲ್ಲಿ ಲಿಂಕ್ ಕೂಡ ಹಾಕಿದ್ದೀನಿ ನಾನು, ಅದ್ರ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಮ್ದು ಏನೇನು ಕ್ವಾಲಿಫೈ ಆಗಿದ್ರೆ ಅಲ್ವಾ, ಸ್ಕೋರ್ ಎಷ್ಟು, ನಾರ್ಮಲೈಸ್ಡ್ ಸ್ಕೋರ್ ಎಷ್ಟು, ಪೂರ್ತಿ ಡೀಟೇಲ್ಸ್ ಸಿಗುತ್ತೆ. ಆ ಲಿಂಕ್ ಕೂಡ ಹಾಕಿದ್ದೇನೆ. ಓಕೆನಾ? ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು RRB ಇದು ನ್ಯೂ ವೆಬ್ಸೈಟ್ ಇಲ್ಲ ಅಲ್ವಾ, RRB ಬೆಂಗಳೂರು ಬೇಕಂದ್ರೆ ನೀವು ಬೆಂಗಳೂರಲ್ಲಿ ಚೆಕ್ ಮಾಡ್ಕೊಂಡು, ನಾನು ನಿಮ್ಗೆ ಬೇಕಿದ್ರೆ ಅದನ್ನ ತೋರಿಸ್ತೇನೆ ಹೇಗೆ ನೋಡ್ಬೇಕು ಅಂತ ಹೇಳ್ಬೇಕಿದ್ರೆ. ಒಂದೇ ನಿಮಿಷ, ಹೇಗೆ ನೋಡ್ಬೇಕು ಅನ್ನೋದು ಬೇಕಿದ್ರೆ ಹೇಳ್ತೇನೆ. ಇಲ್ಲಿ ನೋಡ್ರಿ, RRB ಬೆಂಗಳೂರು ಅಂತ ಹೊಡೆದ್ರೆ ನೀವು ಪೋಸ್ಟ್ ಎಕ್ಸಾಮಿನೇಷನ್ಗೆ ಹೋದ್ರೆ ರಿಸಲ್ಟ್ ಬಿಟ್ಟು ಇದು ಹೋದ ವರ್ಷದ್ದು ಸೆಲೆಕ್ಷನ್ ಲಿಸ್ಟ್ ಅಂತ ಇದೆ. ಸೊ ಬೇಡ ತಡೀರಿ, ನಾನು ರಿಸಲ್ಟ್ ಬಿಟ್ಟಿರೋದನ್ನೇ ತೋರಿಸ್ತೇನೆ. ಈಗ RRB ಮುಂಬೈ ತಗೊಳ್ರಿ, ಮುಂಬೈ ಅಜ್ಮೇರು ಮುಂಬೈ. ಓಕೆ, RRB ಮುಂಬೈ ತಗೊಳ್ರಿ. ಮುಂಬೈ ತಗೊಂಡಾಗ ಇಲ್ಲಿ ಪೋಸ್ಟ್ ಎಕ್ಸಾಮಿನೇಷನ್ಗೆ ಹೋದ್ರೆ ಎಕ್ಸಾಮ್ ರಿಸಲ್ಟ್ಸ್ ಅಂತ ಇದೆ ಹೌದಾ, ನೀವು ಇಲ್ಲಿ ಹೋಗಿ ಕೂಡ ಆ PDF ಅನ್ನ ಸಿಗುತ್ತೆ ನಿಮ್ಗೆ. ನಿಮ್ದು ಎಕ್ಸಾಮ್ ಎಲ್ಲ ನಿಮ್ ಝೋನ್ ಇಂದು PDF ಅಲ್ಲಿ ನಿಮ್ಮ ರೋಲ್ ನಂಬರ್ ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ಬೋದು ನೀವು ಇಲ್ಲಿ. ಓಕೆನಾ? ಹಾಗೆ ನಿಮ್ಮ ಸ್ಕೋರ್ ಕಾರ್ಡ್ ಡೀಟೇಲ್ಸ್ ಲಿಂಕ್ ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೀನಿ, ಅಲ್ಲೇ ಹೋಗಿ ಚೆಕ್ ಮಾಡ್ಬೇಕು ನೀವು. ಓಕೆನಾ? ಓಕೆ, ಬೇರೆ ಕಡೆ ಸಿಗುತ್ತೆ, ಬಟ್ ನಿಮಗೆ ಈಸಿ ಆಕ್ಸೆಸ್ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ. ನೀವು ಜಾಯ್ನ್ ಆದ್ರೆ ಫ್ಯೂಚರ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇದು ಎಕ್ಸಾಮ್ ಹಾಲ್ ಟಿಕೆಟ್ 4 ದಿವಸ ಮೊದಲೇ ಅಂತ ಸಿಗುತ್ತೆ. ಅಂದ್ರೆ 17 ಅಂತಂದ್ರೆ 13 ಸೆಪ್ಟೆಂಬರ್ಗೆ ನಿಮ್ಮ ಹಾಲ್ ಟಿಕೆಟ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಪ್ರತಿಯೊಬ್ಬರದು ರಿಜಿಸ್ಟರ್ ನಂಬರ್ ಇದೆ, ನೀವು ರಿಜಿಸ್ಟರ್ ನಂಬರ್ ಅನ್ನ ನೋಡ್ಕೋಬಹುದು, ರೋಲ್ ನಂಬರ್. ಓಕೆ, ನಿಮ್ಮ ರೋಲ್ ನಂಬರ್ ಅನ್ನ ಅಲ್ಲಿ ಹಾಕಿದರೆ ನಿಮ್ಮ ರೋಲ್ ನಂಬರ್ ಅನ್ನು ನೀವು ಚೆಕ್ ಮಾಡ್ಕೋಬಹುದು, ನೀವು ಸೆಲೆಕ್ಟ್ ಆಗಿದ್ರೆ ಇಲ್ಲ ಅಂತ. ಇಲ್ಲೂ ಕೂಡ ಹಾಗೆ ನಿಮ್ಮ ಸ್ಕೋರ್ ಕಾರ್ಡ್ ಅಲ್ಲಿ ಕೂಡ ಇರುತ್ತೆ, ನೀವು ಸೆಲೆಕ್ಟ್ ಆಗಿದ್ರೆ ಇಲ್ವಾ ಅಂತ, ಎಸ್ ಆರ್ ನೋ ಅಂತ ಇರುತ್ತೆ, ಅಲ್ಲೂ ಕೂಡ ಇರುತ್ತೆ. ನೀವು ಇಲ್ಲೂ ಕೂಡ ಚೆಕ್ ಮಾಡಬಹುದು, ಎರಡು ಕಡೆ ಚೆಕ್ ಮಾಡಬಹುದು. ಅಂಡ್ ಎಕ್ಸಾಮ್ ಡೇಟ್ ಕೂಡ ಹಾಕಿದರೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ಹಾಕಿದರೆ, ನಿಮ್ಮ ಝೋನ್ ಎಲ್ಲೆಲ್ಲಿ ಯಾವ್ಯಾವ ಝೋನಿಗೆ ನೀವು ಅಪ್ಲೈ ಮಾಡಿದ್ರೆ ಆ ಝೋನ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಆ ಝೋನ್ ಯಾಕಂದ್ರೆ ಬೆಂಗಳೂರು, ಮಾಲ್ಡಾ ಮತ್ತೆ ಇನ್ನೊಂದು ಯಾವ್ದೋ ಒಂದೆರಡು ಝೋನ್ ಇಂದ ಅಷ್ಟೇ ಡಿಕ್ಲೇರ್ ಆಗಿದೆ, ಉಳಿದಿರೋ ಎಲ್ಲ 16 ಝೋನ್ ಇಂದು ಡಿಕ್ಲೇರ್ ಆಗಿದೆ. ಈ 21 ಝೋನ್ ಇದೆ ಅನ್ಸುತ್ತಲ್ಲ ಟೋಟಲ್, ಇನ್ನು 5 ಝೋನ್ ಇಂದ ಡಿಕ್ಲೇರ್ ಆಗಬೇಕಾಗಿದೆ. ಅದು ಇವತ್ತು ಸಂಜೆ ಒಳಗೆ ಆಗ್ಬಿಡುತ್ತೆ. ಓಕೆನಾ? ಸೊ ನೋಡ್ರಿ, ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಯಾರು ನಿಮಗೆ ಕನ್ನಡದಲ್ಲಿ. ಸೊ ಇದನ್ನೆಲ್ಲ ಚೆಕ್ ಮಾಡಿ, ಯಾಕಂದ್ರೆ ನೀವು ಅಲ್ಲಿ ಫಾಲೋವರ್ಸ್ ನೋಡ್ಕೊಂಡು ಅಥವಾ ಇನ್ನು ವ್ಯೂಸ್ ನೋಡ್ಕೊಂಡು ನೋಡ್ಬೇಡಿ. ಯಾಕಂದ್ರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದು ಈಗ, ನೀವು ಕನ್ನಡದಲ್ಲಿ ಯಾರು ಇಲ್ಲ 100% ಅಕ್ಯುರೇಟ್ ಆಗಿ ಕಂಟೆಂಟ್ ಮತ್ತೆ ಇನ್ಫಾರ್ಮೇಶನ್ ಕೊಡೋರು ಅನ್ನೋದು ಉದ್ದೇಶದಿಂದ ನಾನು ಬೇಸತ್ತೆ ಈ ಚಾನಲ್ ಸ್ಟಾರ್ಟ್ ಮಾಡಿರೋದು. ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದು ಈಗ, ಇನ್ನು ಸ್ವಲ್ಪ ಹೊತ್ತಿಗೆ ಕಾಂಪಿಟೇಷನ್ ಯಾವ ರೇಂಜ್ ಜಾಸ್ತಿ ಆಗುತ್ತೆ. ನೀವು ಇವಾಗಲೇ ಜಾಯ್ನ್ ಆದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ನೀವು ಮುಂದಿರ್ತೀರ ಬೇರೆ ಸ್ಟೂಡೆಂಟ್ಸ್ಗಿಂತ. ಫಸ್ಟೇ ಜಾಯ್ನ್ ಆಗಿರ್ತೀರ, ನನ್ನ ಜೊತೆ ನೀವು ಸ್ಟಡಿ ಮಾಡ್ತಾ ಇರ್ತೀರಾ, ಏನೋ ನನ್ನ ಒಂದು ಟ್ಯಾಕ್ಟಿಕ್ಸ್ ಗಳನ್ನ ಸ್ಟ್ರಾಟಜಿಗಳನ್ನ ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರಾ. ಅದೇ ನೀವು ಮುಂದಕ್ಕೆ ಫೇಮಸ್ ಆದ್ಮೇಲೆ ನೀವು ಇದನ್ನ ನೋಡಿದ್ರೆ ಆ ಕಾಂಪಿಟೇಷನ್ ಆಲ್ರೆಡಿ ಜಾಸ್ತಿ ಆಗಿರುತ್ತೆ. ಸೊ ಬೆನಿಫಿಟ್ ಬೇಕಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಮತ್ತೇನಿಲ್ಲ, ರಿಸಲ್ಟ್ ಬಿಟ್ಟಿದ್ದಾರೆ. ಎಕ್ಸಾಮ್ ಡೇಟ್ ಯಾವಾಗ? ಸೆಪ್ಟೆಂಬರ್ 17ರಿಂದ. ಓಕೆ, ಸೆಪ್ಟೆಂಬರ್ 17ರಿಂದ ಎಕ್ಸಾಮ್ ಡೇಟ್, ಇದನ್ನ ನೋಟ್ ಮಾಡ್ಕೊಳ್ಳಿ. ಹಂಗೆ ಎಕ್ಸಾಮ್ಗೆ ಕರೆಕ್ಟಾಗಿ ಪ್ರಿಪೇರ್ ಆಗಿ ಮಾಕ್ ಟೆಸ್ಟ್ ಜಾಸ್ತಿ ಹಾಕ್ರಿ, ಓದೋದ್ರಿಂದ ಏನು ಯೂಸ್ ಇಲ್ಲ. ಓಕೆನಾ? ಮಾಕ್ ಟೆಸ್ಟ್ ಅನ್ನ ನೀವು ಜಾಸ್ತಿ ಹಾಕ್ಬೇಕಾಗತ್ತೆ. ಮಾಕ್ ಟೆಸ್ಟ್ ಅನ್ನ ಎಲ್ಲ ಹಾಕ್ತೀರಾ? ಟೆಕ್ಸ್ಟ್ ಬುಕ್ ಅಲ್ಲಿ ಹಾಕ್ತೀರಾ? ನಾನು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ತರ ಅಟೆಂಡ್ ಮಾಡಬೇಕು, ಯಾವ ತರ ಟೈಮ್ ಉಳಿಸ್ಬೇಕು. ಈಗ ಪ್ರಿಲಿಮ್ಸ್ ಅಲ್ಲಿ ಆಕ್ಚುಲಿ 100 ಮಾರ್ಕ್ಸ್ ಸಿಗಿತ್ತು, ಈಗ ಆಕ್ಚುಲಿ 120 ಮಾರ್ಕ್ಸ್ ಸಿಗ, ಅದೇ ಸೇಮ್ ಟೈಮಿಗೆ. ಸೊ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡ್ತೇನೆ. ಚಾನಲ್ಗೆ ಅಪ್ಡೇಟ್ ಇರಿ. ಅಂಡ್ ನಾನು ಪದೇ ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, NTPC ಇರ್ಬೋದು, CGL ಇರ್ಬೋದು, CHSL ಇರ್ಬೋದು, GD ಬಿಟ್ಟು GD ಆಕ್ಚುಲಿ ನೀವು CHSL GD ಇವಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ರೆ GD ಹಲ್ವಾ ಆಗ್ಬಿಡತ್ತೆ ನಿಮ್ಗೆ. ನೀವು GDಗೆ ಒದ್ದಾಡಿ ತಿನ್ಕಾಡಿ ಮಾಡ್ತೀರ ಅಂತಂದ್ರೆ ಪ್ರಿಪರೇಷನ್ ಯಾವ ರೇಂಜಿಗೆ ಇದೆ ಲೆಕ್ಕ ಹಾಕ್ರಿ. ನಿಮ್ಮ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕಟ್ ಆಫ್ 80-90 ಇರುತ್ತೆ, UPBR ದವ್ರದ್ದು 120 130 ಇರುತ್ತೆ. ಸೊ ಅವ್ರ ಜೊತೆಗೆ ನೀವು ಈ ಎಕ್ಸಾಮ್ಗಳಾದ್ರೆ ಕರ್ನಾಟಕದವ್ರು ಮಾತ್ರ ಕಾಂಪಿಟೇಷನ್, ನೀವು ಈಸಿ ಕ್ಲಿಯರ್ ಮಾಡ್ಕೊಂತೀರಾ, ಸ್ವಲ್ಪ ಯಾರ್ದು ಫಲಾನ ಡಿಮ್ಕಾನ್ ಟೀಚರು. ಬಟ್ ಇಲ್ಲಿ ನೀವು UPBR ದವರಿಗೆ ಇಷ್ಟು ಕಟ್ ಆಫಿಗೆ ಇವ್ರ ಜೊತೆಗೆ ಕಾಂಪಿಟೇಟ್ ಮಾಡಬೇಕು, ಎಲ್ಲಿ CGL, CHSL ಮತ್ತೆ ರೈಲ್ವೆಗಳಲ್ಲಿ. ಹಾಗಾಗಿ ಅಕ್ಯುರೇಟ್ ಅವ್ರು ಏನು ಸ್ಟಡಿ ಮಾಡ್ತಾರೋ ಆ ಕಂಟೆಂಟ್ ಅನ್ನ ಸ್ಟಡಿ ಮಾಡೋದನ್ನ ಕಲೀರಿ. ಓಕೆನಾ? ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ, ಎಲ್ಲಿ ಸ್ಟಡಿ ಮಾಡ್ಬೇಕಂತ. ನಾನು ಕೂಡ ಕ್ಲಾಸ್ ಮಾಡ್ತೇನೆ, ಬಟ್ ನನಗೀಗ ಅಷ್ಟು ಕಂಪ್ಲೀಟ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ, ಮ್ಯಾಥ್ಸ್, ಇಂಗ್ಲಿಷ್, ರೀಸನಿಂಗ್ ಎಲ್ಲದನ್ನು ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಎಲ್ಲೆಲ್ಲಿ ಸ್ಟಡಿ ಮಾಡಬೇಕು, ಯಾರ್ಯಾರ ಹತ್ರ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ. ಕನ್ನಡದಲ್ಲಿ ಯಾರು ಇಲ್ಲ,
ಬಟ್ ನಿಮಗೆ ಹಿಂದಿ ಇಂಗ್ಲಿಷ್ ಎಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಡಿ ಮಾಡ್ಲಿಕ್ಕೆ. ಬಟ್ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ, ಹೇಗೆ ಸ್ಟಡಿ ಮಾಡಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಅವ್ರ ಹತ್ರ ನಾನು ಸ್ಟಡಿ ಮಾಡಿ ಬಂದಿರೋದ್ರಿಂದ ಅವ್ರ ಹತ್ರ ಏನ್ ಕಂಟೆಂಟ್ ಇದೆ ಅದಷ್ಟು ಸೋರ್ಸಸ್ ಕಂಟೆಂಟ್ ನನ್ನ ಹತ್ರ ಫುಲ್ ರೆಡಿ ಇದೆ. ಓಕೆನಾ, ಬಂಡ್ಲು ಗಟ್ಟಲೆ ರೆಡಿ ಇದೆ. ಅದನ್ನ ಸೋರ್ಸಸ್ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಸ್ವಲ್ಪ ಟೈಮ್ ಆಗುತ್ತೆ. ಅಂಡ್ ನೀವು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಸಪೋರ್ಟ್ ಮಾಡಿದ್ರೆ ಆ ಕಂಟೆಂಟ್ ಅಷ್ಟು ನಿಮಗೂ ಕೂಡ ಕನ್ನಡದಲ್ಲೇ ಸಿಗುತ್ತೆ. ಯಾರು ನಾರ್ತ್ ಸ್ಟೂಡೆಂಟ್, UP, ಬಿಹಾರ್, ರಾಜಸ್ಥಾನ್ ಏನು ಸ್ಟಡಿ ಮಾಡ್ತಾರೋ ಅಂತ ಸ್ಟೂಡೆಂಟ್ಗಳು ಸ್ಟಡಿ ಮಾಡುವಂತ ಕಂಟೆಂಟ್ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಯಾರು ಕೂಡ ಅಂತ ಕಂಟೆಂಟ್ ಅನ್ನ ಕೊಡ್ತಾ ಇಲ್ಲ, ಇದಂತೂ ಗ್ಯಾರಂಟಿ ನಾನು ಕೊಡಬಲ್ಲೆ. ಯಾಕಂದ್ರೆ ಇನ್ ಕೇಸ್ ಅಂತ ಕಂಟೆಂಟ್ ಅನ್ನ ಕೊಟ್ಟಿದ್ದಿದ್ರೆ ಇಷ್ಟರೊಳಗೆ CGL ಅಲ್ಲಿ ಇವರ ಸ್ಟೂಡೆಂಟ್ಗಳು ಇರಬೇಕಿತ್ತು. ಇವರ ಸ್ಟೂಡೆಂಟ್ಗಳು ಇದ್ದಿದ್ರೆ GDನೇ ಇಷ್ಟೊಂದು ಡಂಗೂರ ಹೊಡೆಯೋರು, CGL CHS ಆದವರು ಡಂಗೂರ ಹೊಡೆದೇ ಬಿಡ್ತೀರಾ, ಫುಲ್ ಬ್ಯಾನರ್ ಹಾಕ್ಸ್ಬಿಡ್ತಿದ್ರು. ಸೊ ಅವು ಹೈ ಲೆವೆಲ್ ಜಾಬ್ಗಳು, ಎಷ್ಟು 1 ಲಕ್ಷ 1.5 ಲಕ್ಷ ಸ್ಯಾಲ್ರಿ ಇರೋ ಜಾಬ್ಗಳು ಅವು. ಸೊ ಅಂತ ಸ್ಯಾಲ್ರಿಗಳ ಜಾಬ್ಗಳನ್ನ ಆದ್ರೆ ಇವ್ರು ಡಂಗೂರ ಹೊಡೆದೇ ಬಿಡ್ತೀರಾ. ಸೊ ಇವ್ರ ಸೆಲೆಕ್ಷನ್ ಎಲ್ಲಿ GDಲಿ ಕರ್ನಾಟಕದವ್ರು ಯಾರೋ ಒಬ್ರು ಆಗ್ಲೇಬೇಕು, ಅದ್ರಲ್ಲಿ ನೀವು ಒಬ್ರು ಆಗಿರ್ತೀರಾ, ಹಾಗಾಗಿ ಎಲ್ಲ ನಂದೇ ಸೆಲೆಕ್ಷನ್ ಅಂತ ಅಂತಾರೆ. ಕರ್ನಾಟಕದವ್ರೇ ಆಗ್ತಾನೆ, UP ಬಿಹಾರದವ್ರು ಬಂದು ಇಲ್ಲಿ ಕರ್ನಾಟಕದಲ್ಲಿ ಆಗಕ್ಕಾಗಲ್ಲ GDಲಿ. ಸೊ ನೀವು ಆ ಒಂದು ಫೇಕ್ ಪ್ರಮೋಷನ್ ಅನ್ನ ನಂಬೇಡಿ. ಅವರು ಜಸ್ಟ್ ಬಿಸ್ನೆಸ್ಸಿಗೋಸ್ಕರ ಟ್ಯಾಕ್ಸ್ ಮಾಡ್ತಾ ಇದಾರೆ. ನಮ್ದು ಇಷ್ಟು ರಿಸಲ್ಟ್ ಆಗಿದೆ, ನಾವು ಅದಕ್ಕೂ IBPSಗೂ ಮಾಡ್ತೀವಿ, RRBಗೂ ಮಾಡ್ತೀವಿ, CGLಗೂ ಮಾಡ್ತೀವಿ, ಸ್ಟೇಟ್ ಗೌರ್ಮೆಂಟ್ PC ಗೂ ಮಾಡ್ತೀವಿ, ಎಲ್ಲದಕ್ಕೂ. ಅಣ್ಣ ನಿಮ್ಮ ಹತ್ರ ಹೆಂಗ್ ಸಾಧ್ಯ ಆಗತ್ತದು? ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ಸೇ ಬೇರೆ, ಇದ್ರ ಸಿಲೆಬಸ್ಸೇ ಬೇರೆ. ನಾನು ಯಾವ ತರ ನಿಮ್ಗೆ PC ಕ್ವಶನ್ ಪೇಪರ್ ಒಂದೆರಡು ಸಾಲ್ವ್ ಮಾಡ್ತಾ ಇರ್ತೀನಿ ಬಿಟ್ರೆ, ಯಾಕಂದ್ರೆ ಮ್ಯಾಥ್ಸ್ ಎಲ್ಲ ಕಡೆ ಒಂದೇ ಬಿಟ್ರೆ, ನಾನು ಯಾವ ತರ ಸ್ಟೇಟ್ ಗೌರ್ಮೆಂಟ್ ನ ನಿಮ್ಗೆ ಫೋಕಸ್ ಮಾಡಿ ಇಟ್ಕೊಂಡು ನಾನು ಸ್ಟಡಿ ಮಾಡಿದ್ದೀನ. ನನ್ನ ಹತ್ರ ನೀವು ಮ್ಯಾಥ್ಸ್ ಸ್ಟಡಿ ಮಾಡಕ್ ಬರ್ತೀರ ಅಂದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಸ್ಟಡಿ ಮಾಡಕ್ ಬರೋರಿಗೆ ಹೈ ಲೆವೆಲ್ ಆಗುತ್ತೆ. ಆಕ್ಚುಲಿ ನೀವು ಇದನ್ನ ಸ್ಟಡಿ ಮಾಡಿದ್ರೆ ಅಂತಂದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರೋ ಮ್ಯಾಥ್ಸ್ ಹಲ್ವಾ ಆಗ್ಬಿಡುತ್ತೆ, ಉಡಾಯಿಸ್ಬಿಡ್ತಾರೆ ಒಂದು 10 ನಿಮಿಷದಲ್ಲಿ. ಏನು 15-20 ಕ್ವಶನ್ ಬರ್ತವೆ ಅಂತಂದ್ರೆ PC ST FT ಅಲ್ಲೇ ಉಡಾಯಿಸ್ಬಿಡ್ತಾರೆ ನೀವು 10 ನಿಮಿಷದಲ್ಲಿ. ಬಟ್ ಆದ್ರೆ ನಿಮ್ಗೆ ಅಷ್ಟು ಸ್ವಲ್ಪ ಹೈ ಲೆವೆಲ್ ಆಗುತ್ತೆ ಅಂತಂದ್ರೆ ನೀವು ಕಲಿಬೇಕಂತಿಲ್ಲ. ಬಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಅಂತಂದ್ರೆ ನೀವು ಎರಡನ್ನೂ ಮರ್ಜ್ ಮಾಡ್ಕೊಂಡು ಇದನ್ನೇ ಸ್ಟಡಿ ಮಾಡ್ಲಿಕ್ಕೆ ಆಗಲ್ಲ. ನೀವು ಅದನ್ನ ಅವ್ರ ಮನೆ ಕ್ವಶನ್ ತಗೊಂಡು ಇಲ್ಲಿ ಬಂದ್ಕೊಂಡು ಸ್ಟಡಿ ಮಾಡಕ್ ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಫೋಕಸ್ ಮಾಡಿರೋದಾಗಬೇಕು. ಅದಕ್ಕೋಸ್ಕರನೇ ನಾನು ನನ್ನ ಚಾನಲ್ ಅನ್ನು ಕೂಡ ರೀನೇಮ್ ಮಾಡಿದ್ದೀನಿ, ಸೆಲೆಕ್ಷನ್ ಗ್ರಿಡ್ ಅಂತ ಹಾಕೊಂಡಿದ್ದೀನಿ. ಬಟ್ ಪರ್ಟಿಕ್ಯುಲರ್ ಎಕ್ಸಾಮ್ ಬಗ್ಗೆ ಎಲ್ರಿಗೂ ನೀಟಾಗಿ ಗೊತ್ತಾಗ್ಲೋ ಇವ್ರು ಯಾವ್ದ್ರ ಬಗ್ಗೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಯಶುನಂದನ್ SSC ಅಂತ ಚಾನಲ್ ಅನ್ನ ರೀನೇಮ್ ಮಾಡಿದ್ದೀನಿ. ಓಕೆ, ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ SSC ರಿಲೇಟೆಡ್, SSC ಅಂತ ಹಾಕಿದ್ದೇನೆ ಅಂತಂದ್ರೆ SSC ಮೇನ್ ಎಕ್ಸಾಮ್ ಆಗುತ್ತಲ್ಲ, ಸೊ SSC TCS ಇದ್ರದ್ದೇ ಅದೇ ಪ್ಯಾಟರ್ನ್ ಎಕ್ಸಾಮ್ ಅಲ್ಲೇ ಈಗ ಎಡ್ಯುಕೇಟಿವ್ ಬಂದಿದೆ. ಬಟ್ ಅದೇ ಪ್ಯಾಟರ್ನ್ ಎಡ್ಯುಕೇಟಿವ್ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ, ನೋಡುವ. ಅದ್ರ ಬಗ್ಗೆ ಮೆನ್ಷನ್ ಮಾಡ್ತೇನೆ, ಎಡ್ಯುಕೇಟಿವ್ ಏನಾದ್ರು ಅವರು ಬ್ಯಾನ್ ಮಾಡಿದ್ರೆ. ಓಕೆನಾ, ಈಗ ಅದೇ ಪ್ಯಾಟರ್ನ್ ಅಲ್ಲಿ ರೈಲ್ವೆದವರು ಕೂಡ ಎಕ್ಸಾಮ್ ಮಾಡೋದು. ಸ್ವಲ್ಪ GK ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ 40 ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಸೇಮ್ ಯಶುನಂದನ್ SSC ಅಂತಿದೆ, SSC ಅಂಡ್ ರೈಲ್ವೆ ನಿಮಗೆ 100% ಸೆಂಟ್ರಲ್ ಗೌರ್ಮೆಂಟ್ ಕಂಟೆಂಟ್ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಓಕೆನಾ, ಇದ್ ಬಿಟ್ರೆ ನಿಮ್ಗೆ ಎಲ್ಲೂ ಸಿಗಲ್ಲ ಇಂತ ಒಳ್ಳೆ ಮಾಹಿತಿ. ನಾನು ಬರ್ಕೊಡ್ತೀನಿ, ಬೇಕಾದ್ರೆ ಯಾರ್ಯಾರು ಮಾಡಿರಲ್ಲ ಬೇಕಾದ್ರೆ ನೀವು ಚೆಕ್ ಮಾಡಿ. ಇನ್ನು ಇದು RRB NTPC ಅಂದ್ರೆ ಈಗ ಬೇಕಾದ್ರೆ ಹಾಕಿರ್ಬೋದು, ಯಾಕಂದ್ರೆ ನಿನ್ನೆ ರಿಸಲ್ಟ್ ಬಿಟ್ಟಿರೋದು. ನಾನು ನಿನ್ನೆ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೇನಲ್ಲ, ಅದಕ್ಕಿಂತ ಮೊದಲು ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅಥವಾ IBPS ಇಂದ ನಾನು ಯಾವತ್ತು ಇನ್ಫಾರ್ಮೇಶನ್ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ನ ಅದಕ್ಕಿಂತ ಮೊದಲು ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ ಚೆಕ್ ಮಾಡಿ ನೋಡ್ರಿ. ಯಾಕಂದ್ರೆ ನನ್ನ ಹತ್ರ ಡೈರೆಕ್ಟ್ ಲಿಂಕ್ ಅಂಡ್ ಕಾಂಟ್ಯಾಕ್ಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ರಿಲೇಟೆಡ್ ನೋಟಿಫಿಕೇಶನ್ ಇಂದ. ಹಾಗಾಗಿ ನಾನು ಫಸ್ಟ್ ಇನ್ಫಾರ್ಮೇಶನ್ ನಿಮಗೆ ಇಲ್ಲೇ ಬರುತ್ತೆ. ಯಾಕಂದ್ರೆ ನಂಗೆ 100% ಕಂಪ್ಲೀಟ್ ಮಾಹಿತಿ ಗೊತ್ತು ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ. ಸ್ಟೇಟ್ ಗೌರ್ಮೆಂಟ್ ಬಗ್ಗೆ SSC ಸಿಲೆಬಸ್, ಇದು ಏನು SSC ಅಂತೀನಿ, SD FT ಸಿಲೆಬಸ್ ಏನು, ಹೇಗೆ ಎಕ್ಸಾಮ್ ಮಾಡ್ತಾರೆ, ಇದ್ರ ಬಗ್ಗೆ ನಂಗೆ ಮಾಹಿತಿನಿಲ್ಲ, ನಂಗೆ ಗೊತ್ತಿಲ್ಲ. KE ಹೆಂಗೆ ಎಕ್ಸಾಮ್ ಮಾಡುತ್ತೆ, ಅವ್ರ ಪ್ಯಾಟರ್ನ್ ಏನೋ, ಅವ್ರ ಒಂದು ಸ್ಟ್ರಕ್ಚರ್ ಏನು ಗೊತ್ತಿಲ್ಲ ನನಗೆ. ಬಟ್ ನನ್ನ ಚಾನಲ್ ಅಲ್ಲಿ ನಿಮಗೆ GK ಇರ್ಬೋದು, ನೀವು ಹೇಳ್ತಾ ಇರ್ತಾರೆ GK ಸಿಕ್ಕಾಪಟ್ಟ ನಿಮ್ಗೆ ಕಷ್ಟ ಆಗುತ್ತೆ, SSC ಅದು ರೈಲ್ವೆ ಎಲ್ಲೆಲ್ಲಿಂದನೂ ತೆಗಿತಾರೆ, ಅವ್ರಿಗೆ ತಲೆ ಬಿಡ ಗೊತ್ತಿಲ್ಲ ಅಂತ. ಬಟ್ ಅವ್ರದ್ದು ಒಂದು ಪ್ಯಾಟರ್ನ್ ಇರುತ್ತೆ. ನೀವು ಹೆಂಗೆ KEA KPSC ಅವ್ರು ತೆಗಿಯೋ ಪ್ಯಾಟರ್ನ್ ಅಲ್ಲಿ ಓದಿರ್ತೀರೋ, ಅವ್ರದ್ದು ಪ್ಯಾಟರ್ನ್ ತೆಗೆದಿರ್ತಾರೆ. ಅವ್ರದ್ದೊಂದು ಮಂಡೇ ಇರುತ್ತೆ, ಅವ್ರ ಮಂಡೇಲಿ ಯಾವ ತರ ಒಂದು ಎಕ್ಸಾಮ್ ಸ್ಟ್ರಾಟಜಿ ಇರುತ್ತಲ್ಲ, ಆ ಪ್ಯಾಟರ್ನ್ ಅಲ್ಲೇ ತೆಗಿತಾ ಇರ್ತಾರೆ ಅವರು ಕ್ವಶನ್ ಪೇಪರ್. ಅವಾಗ ನೀವು ಆ ಪ್ಯಾಟರ್ನ್ ಅಲ್ಲಿ ಓದಿ ಇದನ್ನ ನೋಡಿದಾಗ ನಿಮಗೆ ಅಜಗಜ ಅಂತ ಅನ್ಸುತ್ತೆ. ಬಟ್ ಈ ಪ್ಯಾಟರ್ನ್ ಅಲ್ಲಿ ನೀವು ಇಲ್ಲಿ ಕ್ವಶನ್ ಪೇಪರ್ ತೆಗಿಯೋರು ಬೇರೆ, ಇವ್ರ ಮನೆ ಪ್ಯಾಟರ್ನ್ ನೀವು ತಿಳ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಸೊ ಆ ರಿಲೇಟೆಡ್ ಆಗಿ ಸ್ಟ್ಯಾಟಿಕ್ GK ಗಳನ್ನ ಯಾವ್ಯಾವ ಪಾರ್ಟ್, ಘರಾನಗಳಿರ್ಬೋದು, ಕ್ಲಾಸಿಕ್ ಡ್ಯಾನ್ಸಸ್ ಇರ್ಬೋದು, ಇಂಥಗಳನ್ನ ಫೋಕ್ ಡ್ಯಾನ್ಸ್ ಇರ್ಬೋದು, ಇಂಥ ಟಾಪಿಕ್ ಗಳನ್ನ ಕ್ಲಾಸಿಕ್ GK ಗಳನ್ನು ಕೂಡ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಹಾಗೆ SSC ಗೆ ಇಂಗ್ಲಿಷ್ ಅನ್ನು ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಇಂಗ್ಲಿಷ್ ಅಲ್ಲಿ ಡಿಕ್ಷನರಿ ತಗೊಂಡು ಓದಿದ್ರೆ ಆಗಲ್ಲ, ಪ್ರೀವಿಯಸ್ ಇಯರ್ ರಿಪೀಟ್ ಆಗೋದು. ಹಾಗಾಗಿ ಪ್ರೀವಿಯಸ್ ಇಯರ್ ಇರುವಂತ ವೊಕ್ಯಾಬುಲರಿ ಕ್ಲಾಸಸ್ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ನಿಧಾನವಾಗಿ ನಿಮಗೆ ಮ್ಯಾಥ್ಸ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಮ್ಯಾಥ್ಸ್ ಕ್ಲಾಸಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಲ್ಲ ದಂಗ್ ಹೊಡಿಬೇಕು ಇಲ್ಲಿ ಇರೋರು, ಹಂಗೆ ಸ್ಟಾರ್ಟ್ ಮಾಡ್ತೀನಿ, ನೋಡ್ತಾ ಇರಿ. ಬಟ್ ಯಾಕಂದ್ರೆ ನನ್ನ ಹತ್ರ ನೀವು ನೋಡ್ತಾ ಇರ್ಬೋದು 20 ಕ್ವಶನ್ ಇರುತ್ತಲ್ಲ GD, ನಂಗೆ ಆಕ್ಚುಲಿ 15 ನಿಮಿಷನೂ ಬೇಡ ಆ 20 ಕ್ವಶನ್ ಸಾಲ್ವ್ ಮಾಡೋದಕ್ಕೆ. ಮ್ಯಾಥ್ಸ್ ಅನ್ನ GD ಇದು ರೀಸನಿಂಗ್ ಸಾಲ್ವ್ ಮಾಡೋದಂಗ 10 ನಿಮಿಷದಲ್ಲಿ ಉಡೀಸು. ಅದಕ್ಕೆ ಒಂದೊಂದು ಟ್ರಿಕ್ಸ್ ಇರುತ್ತೆ, ಅದಕ್ಕೆ ಒಂದೊಂದು ರೀತಿ ನಿಯಮ ಇರುತ್ತೆ. ನೀವು ಬರೀ ಟ್ರಿಕ್ಸ್ 1 ಲೈನ್ 2 ಲೈನ್ ಅನ್ಕೊಂಡು ಹೋದ್ರೆ ನೀವು ಅಷ್ಟು ಬೇಗ ಸಾಲ್ವ್ ಮಾಡಕ್ ಆಗಲ್ಲ. ಯಾಕಂದ್ರೆ
ನೀವು ಒನ್ಲೈನ್ ಟೂಲ್ ಲೆಕ್ಕ ಮಾಡ್ತಾರೆ, ಬಟ್ ಅರ್ಥ ಮಾಡ್ಕೊಳ್ಳೋದು ಒನ್ಲೈನ್ ಟೂಲ್ ಆಗಲ್ಲ. ಅರ್ಥ ಮಾಡ್ಕೊಳ್ಳೋಕ್ಕೂ ಒನ್ಲೈನ್ ಟೂಲ್ ಏನ್ ಬೇಕು, ದಟ್ ಇಸ್ ಸ್ಟಡಿ ಅನ್ನೋದು ಅಥವಾ ಟೀಚಿಂಗ್ ಅನ್ನೋದು. ಬರೀ ಲೆಕ್ಕ ಮಾಡೋದು ಎಲ್ಲ ಹೇಳಿ ಲೆಕ್ಕ ಮಾಡೋದು ಒನ್ಲೈನ್ ಅಲ್ಲಿ ಮಾಡ್ತಿದೀವಿ ಅಂತಂದ್ರೆ ಎಲ್ಲಿ ಪ್ರೋಸೆಸ್ ಅಲ್ಲಿ 10 ಲೈನ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ದು ಸೆಲೆಕ್ಷನ್ ಕಷ್ಟ ಆಗೋದು. ಸೊ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಆಗಿ, ನಿಮಗೆ ರಿಯಲಿ 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 ಹೆಲ್ಪ್ ಆಗುತ್ತೆ. ಹಾಗೆ ನಾನು ಫ್ರೀ ಕಂಟೆಂಟ್, ನಾನೇನು 3,000 4,000 5,000 ಕೊಟ್ಟು ನಿಮಗೆ ಏನು ಬ್ಯಾಚ್ ಅನ್ನೆಲ್ಲ ಇದು ಮಾಡಕ್ ಹೋಗಲ್ಲ. ನನಗೆ ರೆಕಮೆಂಡೇಶನ್ ಬಂದಿತ್ತು ಒಂದೆರಡು ಕೋಚಿಂಗ್ ಸೆಂಟರ್ ಇಂದ, ಇಲ್ಲಿ ಬನ್ನಿ ಸರ್ ಹಿಂಗೆ ಹಿಂಗೆ ಅಂತೇಳಿ. ನಂಗೆ ಆ ತರ ದುಡ್ಡು ತಗೊಂಡು ಈಗಲೇ ನನಗೆ ಏನ್ ಗೊತ್ತಾ, ಫಸ್ಟ್ ಫ್ರೀ ಕಂಟೆಂಟ್ ನೋಡ್ಬೇಕು, ನನ್ನ ಕಂಟೆಂಟ್ ಜನರಿಗೆ ರೀಚ್ ಆಗ್ಬೇಕು, ಆಮೇಲೆ ಬೇಕಿದ್ರೆ ನೋಡುವ. ತುಂಬಾ ನನಗೆ ಖರ್ಚು ಬರ್ತಾ ಇದೆ ಅಂತಂದ್ರೆ ಅವಾಗ ಬೇಕಿದ್ರೆ ನೋಡುವ, ಎಷ್ಟು ಖರ್ಚಾಗುತ್ತೋ ಅಷ್ಟನ್ನೇ ತಗೊಳಕ್ ನೋಡುವ. ಬಟ್ ನನ್ನ ಉದ್ದೇಶ ಫ್ರೀ ಕಂಟೆಂಟ್ ಕೊಡ್ಬೇಕು ಅನ್ನೋದು. ನಾನು ಅಲ್ಲಿ ಹೋಗಿ ಸುಮ್ಮನೆ ಅಲ್ಲೋಗಿ ಟೀಚ್ ಮಾಡೋದು, ಹಾಗೆ ಮಾಡೋದು, ಹಿಂಗೆ ಮಾಡೋದೆಲ್ಲ ಮಾಡಲ್ಲ. ಓಕೆನಾ? ನಿಮಗೆ ಫ್ರೀ ಕಂಟೆಂಟ್ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಥ್ಯಾಂಕ್ ಯು. ಅಂಡ್ ರಿಸಲ್ಟ್ ಬಗ್ಗೆ ಹೇಳಿದೆ ನಾನು. ಓಕೆನಾ? ರಿಸಲ್ಟ್ ಸೆಪ್ಟೆಂಬರ್ 17ನೇ ತಾರೀಕಿಗೆ CBT 2 ಎಕ್ಸಾಮು. ಸೆಲೆಕ್ಷನ್ ಆಗದೆ ಇರೋರು ಬೇಸರ ಮಾಡ್ಕೊಬೇಡಿ, ನೆಕ್ಸ್ಟ್ ಇಯರ್ ಕರೀತಾರೆ. ಯಾಕಂತಂದ್ರೆ ರೈಲ್ವೆ ಈಗ ಅಪ್ಡೇಟ್ ಆಗಿದೆ, ವರ್ಷ ಕರೀತಿದ್ದಾರೆ, ವರ್ಷದಿಂದ ವರ್ಷಕ್ಕೆ. ಹಾಗಾಗಿ ನಿಮಗೆ ಸೆಲೆಕ್ಷನ್ ಕೂಡ ನೆಕ್ಸ್ಟ್ ಇಯರ್ ಆಗ್ಬೋದು. ಇವತ್ತೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಪ್ಡೇಟ್ ಇದ್ರೆ ನಿಮ್ಗೆ ನೆಕ್ಸ್ಟ್ ಇಯರ್ ಸೆಲೆಕ್ಷನ್ ಖಂಡಿತ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.